ಹಾಯ್ ನಮಸ್ಕಾರ. ನಾನಿವತ್ತು ಓಟ್ಸ್ ಆ್ಯಪಲ್ ಕಪ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೆನೆಸಿರ್ತಕ್ಕಂಥ 1/4 ಕಪ್ಪು ಬಾದಾಮಿಯನ್ನು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದರಿಂದ ಬಾದಾಮಿ ಹಾಲನ್ನು ತೆಗಿಬೋದು. ಹಾಗೆಯೇ ಇಲ್ಲಿ 1 ಕಪ್ಪು ಓಟ್ಸನ್ನು ಯೂಸ್ ಮಾಡಿದ್ದೀನಿ. 1 ಕಪ್ಪು ಓಟ್ಸ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ 2 ಸಣ್ಣ ಸೇಬನ್ನು ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಸೈಜ್ದು ಒಂದಾದರೆ ಸಾಕು. ನೋಡಿ, ಆ್ಯಪಲ್ ಪೇಸ್ಟ್ ಇಲ್ಲಿ ರೆಡಿಯಾಗಿದೆ. ಅದಕ್ಕೆ 1/4 ಕಪ್ಪು ಬೆಲ್ಲವನ್ನು ಹಾಕಿದ್ದೀನಿ. ಹಾಗೆಯೇ 1/4 ಕಪ್ಪು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಈ ಬಾದಾಮಿ ಹಾಲನ್ನು ಹಾಕಿದ್ದೀನಿ, ಒಂದು ಅರ್ಧ ಕಪ್ಪು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಓಟ್ಸ್ ಫ್ಲೋರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಓಟ್ಸ್ ಫ್ಲೋರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಹಾಲನ್ನು ಕೂಡ ಹಾಕ್ಕೊಳ್ಳಿ. ನೀವು ಬಾದಾಮಿ ಹಾಲು ಇಲ್ಲಾಂದರೆ ಡೈರಿ ಹಾಲನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ 1/4 ಟೀ ಸ್ಪೂನು ಉಪ್ಪನ್ನು ಹಾಕಿದ್ದೀನಿ, 1 ಟೀ ಸ್ಪೂನು ಚಕ್ಕೆ ಪುಡಿ, ಹಾಗೆಯೇ 1 ಟೀ ಸ್ಪೂನು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕಿದ್ದೀನಿ. ಇವೆಲ್ಲವನ್ನೂ ಹಾಕಿ ಚೆನ್ನಾಗಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಕೋಕೋ ಪೌಡರ್ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನೋಡಿ, ಈಗ ಆ್ಯಪಲ್ ಓಟ್ಸ್ ಕಪ್ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಆಯಿತಾ? ಇದನ್ನೀಗ ಓವನಲ್ಲಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ಬ್ಯಾಟರ್ನೇ ಗ್ಯಾಸ್ ಮೇಲೂ ಕೂಡ ಬೇಕ್ ಮಾಡ್ಕೋಬೋದು. ಕುಕ್ಕರಲ್ಲಿ ಅಥವಾ ಪ್ಯಾನಲ್ಲಿ ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ಬೇಕ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಇಲ್ಲಿ ಓವನ್ದು ರೆಡಿಯಾಗಿದೆ. ನೋಡಿ, ಇಲ್ಲಿ ಕಪ್ ಕೇಕ್ನ ನಾನು ಮಕ್ಕಳಿಗೆ ಕೊಟ್ಟು ಕಳಿಸೋದ್ರಿಂದ ಒಂದೇ ಒಂದು ಉಳಿದಿದೆ. ನೋಡಿ, ಇದು ಟೆಕ್ಸ್ಚರ್ ಹೇಗೆ ಅಂತ ನೋಡೋಣ. ಇದು ಗ್ಲೂಟನ್ ಫ್ರೀ ಕೂಡ ಹೌದು. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ, ಸಾಫ್ಟಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಕಪ್ ಕೇಕು. ಹಾಗೆಯೇ ಇಲ್ಲಿ ಗ್ಯಾಸ್ ಮೇಲೆ ಬೇಕಾಗಿರೋದು ಕೂಡ ರೆಡಿಯಾಗಿದೆ. ಓವನ್ನಲ್ಲಿ ಒಂದು 20 ನಿಮಿಷ ಆದರೆ, ಗ್ಯಾಸ್ ಮೇಲೆ ಮಾಡ್ತಕ್ಕಂಥದ್ದು ಒಂದು 50 ನಿಮಿಷ ಆದರೆ ಹಿಡಿಯುತ್ತೆ. ಯಾರಿಗೆ ಕಪ್ ಕೇಕ್ ಇಷ್ಟ ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.